ಫೈನಲಿ ಸೊ ಕೆಸಿಟಿ ಅಂಡ್ ನೀಟ್ ಸ್ಟೂಡೆಂಟ್ ವೇಟ್ ಮಾಡ್ತಾ ಇದ್ರು ಕೆಸಿಟಿ ರಿಸಲ್ಟ್ ಯಾವಾಗ ಅಂತಂದು. ಸೊ ಅಫಿಷಿಯಲ್ ಆಗಿ ಇದೀಗ ತಾನೆ ಜಸ್ಟ್ ಬೇಕಾದ್ರೆ ಟೈಮ್ ತೋರಿಸ್ತೀನಿ ನಿಮಗೆ. ಸೊ 51 ಸೆಕೆಂಡ್ ಆಗೋ ಅಂತ ಕಾಣಿಸ್ತಾ ಇದೆ. 4:20 ಏನ್ ಮಾಡಿದ ಅಂತಂದ್ರೆ ಕೆಎ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರೆ ಯುಜಿಸಿಟಿ 2026 ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಜೂನ್ 6ರಂದು ಅಂದ್ರೆ ಶನಿವಾರ ಕಾಣಿಸ್ತಾ ಇದೆ. ಶನಿವಾರ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಇವತ್ತು ಫ್ರೈಡೆ ಅಂದ್ರೆ ನಾಳೆನೇ ಏನಾಗ್ತದೆ ನಿಮ್ಗೆ ರಿಸಲ್ಟ್ ಬರ್ತದೆ. ಸೊ ವೈದ್ಯಕೀಯ ಶಿಕ್ಷಣ ಸಚಿವರು ಆದ ಕೆಎ ಸಹ ಅಧ್ಯಕ್ಷ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮಧ್ಯಾಹ್ನ 12 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ. ಸೊ ಸಾರ್ವಜನಿಕರು ಮಧ್ಯಾಹ್ನ 2 ಗಂಟೆ ನಂತರ ಈ ಕೆಳಗಿನ ಲಿಂಕ್ಗಳ ಮೇಲೆ ಲಿಂಕ್ ಮಾಡಿ ಅಥವಾ ಕ್ಲಿಕ್ ಮಾಡಿ ಏನಂತ ಫಲಿತಾಂಶ ಪಡೆಯಬಹುದು ಅಂತಂದ್ರೆ ಹುಡುಗರ ನೀವೇನಪ್ಪ ಅಂದ್ರೆ ನಾಳೆ 12 ಗಂಟೆ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಈಗ ಶಿಕ್ಷಣ ಸಚಿವರು ಇರ್ತಕ್ಕಂಥ ಈಗ ಡಾಕ್ಟರ್ ಶರಣ್ ಪ್ರಕಾಶ್ ಅಂದ್ರೆ ವೈದ್ಯಕೀಯ ಶಿಕ್ಷಣ ಸಚಿವರು ಇದಾರೆ ಇವರು. ಸೊ ಇವ್ರು ಏನ್ ಮಾಡ್ತಾರೆ ಪತ್ರಿಕಾಗೋಷ್ಠಿ ಪ್ರಕಟಿಸ್ತಾರ. ಸೊ ಅದಾದ ನಂತರ ಏನಾಗ್ತದ ಮಧ್ಯಾಹ್ನ 2 ಗಂಟೆ ನಂತರ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದ. ಸೊ ಸಮ್ ಟೈಮ್ ಬೇಗನ ಕೂಡ ಬರ್ಬೋದು, 1:30 ಹಿಂಗನು ಕೂಡ ಬರ್ತದ. ಫಲಿತಾಂಶಕ್ಕಾಗಿ ಲಿಂಕ್ ನೋಡಿ ಮೂರ್ ಲಿಂಕ್ ಕೊಟ್ಟು ಬಿಡ್ತಾರೆ. ಒಂದ್ ನಿಮ್ದು ಗೊತ್ತಿರೋ ಬಗ್ಗೆ ke.online.karnataka.gov.in ಅದರಲ್ಲಿ ಬರ್ತದ. ಅಂಡ್ CET.online.karnataka.gov ಇದರಲ್ಲೂ ಕೂಡ ಬರ್ತದ. ಸೊ ವರ್ಷನೂ ಕೂಡ ಗೊತ್ತಿರುವಾಗ result.nsc ಅದರಲ್ಲೂ ಕೂಡ ಕೊಡ್ತಾರೆ. ನೋಡೋಣ. ಓಕೆ, ಸೊ ಬೇಕಾದ್ರೆ ಒಂದ್ ಟೈಮ್ ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಲಿಂಕ್ ಎಲ್ಲಿ ಬರುತ್ತೆ ಅಂತಂದು. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ತೋರಿಸ್ತಾ ಇದೀನಿ ನಿಮ್ದು. ಸೊ ಈ ತರ ಅಪ್ಡೇಟ್ ಆಗಿದೆ. ಓಕೆ, ರಿಸಲ್ಟ್ ಏನಂದ್ರೆ 2026 ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಸೂನ್ ಅಂತ ಕೊಟ್ಟವ್ರೆ. ಸೊ ಅಂತಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಒಂದು ಲಿಂಕ್ ಅಲ್ಲಿ. ಸೊ ಕೆದಲ್ಲಿ ಹೋಗಿ ನೋಡೋಣ ಅಂತ ಏನಾದ್ರು ಅಪ್ಡೇಟ್ ಆಗಿದೆ ಅಂತಂದು. ಸೊ ಕೆದಲ್ಲಿ ಬಂದು ನೋಡೋಣ. ಯುಜಿಸಿಟಿ 2026 ಅಲ್ಲಿ ಹೋಗಿ ನೋಡೋಣ ಏನಾದ್ರು ಅಪ್ಡೇಟ್ ಆಗಿದೆ ಅಂತ. ಸದ್ಯಕ್ಕೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ ಖಂಡಿತ ಏನಾಗ್ತದೆ ಅಂತಂದ್ರೆ ನಾಳೆ ಇಲ್ಲೂ ಕೂಡ ಒಂದು ಲಿಂಕ್ ಬರುತ್ತೆ. ಇಲ್ಲಪ್ಪ ಅಂತಂದ್ರೆ ಅವ್ರು ಹೇಳಿರುವಾಗೆ ಟ್ವಿಟರ್ ಖಾತೆಯಲ್ಲಿ 3 ಲಿಂಕ್ ಕೊಟ್ಟಾರಲ್ವಾ, ಈ ಲಿಂಕ್ ನ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಥವಾ ಚಾನಲ್ ಎರಡು ಕೂಡ ಶೇರ್ ಮಾಡಿರ್ತಾರೆ ಅಂತ. ಲಿಂಕ್ ಆರಾಮ್ಸೆ ಅಥವಾ ಕಾಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಬಂದ ತಕ್ಷಣ ನಿಮ್ಗೆ ತಿಳಿಸ್ತೀನಿ ಆಯ್ತಾ. ಸೊ ಸಿಇಟಿ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಏನಿರಲ್ಲ. ನಿಮ್ಮ ಸಿಇಟಿ ನಂಬರ್ ಹಾಕೋಬೇಕು. ಹೇಳ್ತಾ ಇದೀನಿ, ಸಿಇಟಿ ನಂಬರ್ ವಿತ್ ನಿಮ್ಮ ನೇಮ್ ಸ್ಟಾರ್ಟಿಂಗ್ ವರ್ಷನ್ ನೋಡಿದಾಗೆ ಸಿಇಟಿ ನಂಬರ್ ಹಾಕಿದ ತಕ್ಷಣ ಅಪ್ಲಿಕೇಶನ್ ನಂಬರ್ ಅಂತ ಏನ್ ಕರಿತೀವಿ ಸ್ಟಾರ್ಟಿಂಗ್ 5 ನಂಬರ್ ಅದನ್ನ ಹಾಕ್ಬಿಟ್ಟು ಅದಾದ ತಕ್ಷಣ ನೆಕ್ಸ್ಟ್ ನಿಮ್ದು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ ನೇಮ್ ಏನ್ ಹಾಕಿರಂದ್ರೆ ಫಾರ್ ಎಕ್ಸಾಂಪಲ್ ಭರತ್ ಅಂತಂದ್ರೆ BHAR ಅಂತಂದು ಕ್ಯಾಪಿಟಲ್ ಆಗಿ 4 ಲೆಟರ್ ಹಾಕ್ಬಿಟ್ರೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಷ್ಟೇ 4 ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ ರಿಸಲ್ಟ್ ರ್ಯಾಂಕ್ ಶೋ ಆಗ್ತದೆ. ಎಲ್ಲಾ ಕೋರ್ಸ್ ಅಂದ್ರೆ KCT ಬರ್ತಕ್ಕಂಥ ಅಷ್ಟೇ ಕೋರ್ಸಸ್, ನೀಟ್ ಅಲ್ಲ. ಯಾಕಂದ್ರೆ ನೀಟ್ ಇನ್ನು ಕೂಡ ನೀವೇನ್ ಮಾಡಬೇಕು 14ನೇ ತಾರೀಕು ಹಾಲ್ ಟಿಕೆಟ್ ತಗೋಬೇಕು, 21ಕ್ಕೆ ಇನ್ನೊಂದು ರೀನೀಟ್ ಎಕ್ಸಾಮ್ ಬರೀಬೇಕು. ಸೊ KCT ಅಂತೂ ಬರ್ತಾ ಇದೆ. ಸೊ ಅಂದ್ರೆ KCT ಇದು ಬಂದ ತಕ್ಷಣ ಏನಂತಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿಮ್ಗೆ ಕೆಲಸ ಕೌನ್ಸಿಲಿಂಗ್. ಓಕೆ, ಅಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಎಂಟ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೇಕಂತ ನಿಮ್ಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಸೊ ನಿಮ್ಗೆ ಮುಂದೆ ಕೌನ್ಸಿಲಿಂಗ್ ಹೆಲ್ಪ್ ಆಗೋಬೇಕಂತಂದು ಏನ್ ಮಾಡ್ತಿದ್ವಿ ಅಂತಂದ್ರೆ ನಾವು ನಿಮ್ಗೋಸ್ಕರ ಏನ್ ಮಾಡಿದ್ವಿ ಅಂತಂದ್ರೆ ಕಟ್ ಆಫ್ ಈಗ 1 ವರ್ಷದ್ದಲ್ಲ, ಕೇವಲ 2025 2024 23 3 ವರ್ಷದ ನಿಮ್ಗೆ ಕಟ್ ಆಫ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಷ್ಟೆಷ್ಟೆಲ್ಲ ನಿಂತಿದೆ. ಓಕೆ, ಅಂದ್ರೆ ನಿಮ್ಮ ಕ್ಯಾಟಗರಿ ವೈಸ್ ಆಯ್ತಾ. ಎಕ್ಸಾಂಪಲ್ ಈ ಒಂದು SC6 ಅಥವಾ ನೀವೇ 2AG 2AB ಅಥವಾ 3AR ಅಥವಾ 3BR 3BK ಅಥವಾ GMK GMR ಈ ತರ HK ಅಂಡ್ ನಾನ್ HK ಈ ರೀತಿ ಇರುತ್ತೆ ನೋಡಿ. ನಿಮಗೆ ಈಸಿ ಆಗ್ಲಿ ಅನ್ನೋಕ್ಕೋಸ್ಕರ ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ದು ಈ ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಆಯ್ತು ಅನ್ಕೋರಿ. ರ್ಯಾಂಕ್ ಅನೌನ್ಸ್ಮೆಂಟ್ ಆದ ತಕ್ಷಣ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ನೀವು ಕಟ್ ಆಫ್ ನಾವು ಕಳಿಸ್ತೀವಿ ನಿಮಗೆ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಆಯ್ತಾ. ನಿಮ್ಮ ಕ್ಯಾಟಗರಿ ವೈಸ್ ಏನಾಗ್ತದೆ ಅಂತಂದ್ರೆ ನಿಮ್ಮ ರ್ಯಾಂಕ್ ಫಾರ್ ಎಕ್ಸಾಂಪಲ್ 30,000 50,000 ಅನ್ಕೋ ರ್ಯಾಂಕ್ 50,000 ರ್ಯಾಂಕ್ ಅಂತಂದ್ರೆ ನೀವು 50,000 ರ್ಯಾಂಕ್ ಹಾಕೊಂಡಿರ್ತಾರ. ನಿಮ್ಮ SCR ಕ್ಯಾಟಗರಿ ಹಾಕೊಂಡಿರ್ತಾರ. ನಿಮ್ಮ ಬ್ರಾಂಚ್ ಯಾವ್ದು ಬೇಕು ಅಥವಾ ಕೋರ್ಸ್ ಯಾವ್ದು ಬೇಕು, ಫಾರ್ ಎಕ್ಸಾಂಪಲ್ ಎನಿ ಬ್ರಾಂಚ್ ಎನಿ ಕೋರ್ಸ್ ಸದ್ಯಕ್ಕೆ ಎಲ್ಲಾನು ಕೂಡ ಅವೈಲಬಿಲಿಟಿ ಇದಾವೆ ಸದ್ಯಕ್ಕೆ ಮಾತ್ರ. ನೀವು ಇಂಜಿನಿಯರಿಂಗ್ ಆದ್ರೂ, ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್, B ಫಾರ್ಮಾ, ಫಾರ್ಮಡಿ ಯಾವುದೇ ಒಂದು ಕೋರ್ಸ್ ಮಾಡ್ತಾರೆ ಎಲ್ಲಾ ಸ್ಟೂಡೆಂಟ್ ಏನಾಗಿದೆ ಅಂತಂದ್ರೆ ಸದ್ಯಕ್ಕೆ ನಿಮ್ಗೆ 2023 24 25 ರೌಂಡ್ 1 ರೌಂಡ್ 2 ರೌಂಡ್ 3 ಫಾರ್ ಎಕ್ಸಾಂಪಲ್ ಇದೇ ತೋರಿಸ್ತಾ ಇದೀನಿ. ಈಗ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇದೆ. ಈಗ RV ಕಾಲೇಜ್ ಒಳಗೆ ರೌಂಡ್ 1 ರೌಂಡ್ 2 ರೌಂಡ್ 3 ಒಳಗೆ 2023 ಎಷ್ಟು ನಿಂತಿದೆ. ಓಕೆ, ಅದೇ ರೀತಿಯಾಗಿ 2024 ರೌಂಡ್ 1 ರೌಂಡ್ 2 ರೌಂಡ್ 3 ಯಾವ ರೀತಿ ನಿಂತಿದೆ, 25ರಲ್ಲಿ ಯಾವ ರೀತಿ ನಿಂತಿದೆ. ಇದೇನಾಗತ್ತಂತಂದ್ರೆ ಈ ಕಟ್ ಆಫ್ ಇಲ್ಲಿ ಏನಾಗುತ್ತಂದ್ರೆ ನಿಮ್ಗೆ 2026 ಹೆಲ್ಪ್ ಆಗ್ತದ. ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ ಈ ನಾವು ಕಳಿಸುವಂತ PDF ಅಲ್ಲಿ ಇದರಲ್ಲಿ ಇನ್ನೂ ಕೂಡ ಡೀಟೇಲ್ಸ್ ಆಗಿಲ್ಲ. ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಸೊ ನಿಮ್ಗೆ ಈ ಒಂದು PDF ಅಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಇನ್ನೊಂದು ಅಡ್ವಾಂಟೇಜ್ ನಿಮ್ಗೆ ಈಸಿ ಆಗ್ಲಿಕ್ಕೆ ಆಪ್ಷನ್ ಎಂಟ್ರಿಗೋಸ್ಕರ. ಫಾರ್ ಎಕ್ಸಾಂಪಲ್ ಹೇಳಿದ ನಾನು ಈ ಒಂದು ಯಾವ್ದೋ ಒಂದು ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾನೆ ಆಯ್ತಾ. ಈಗ ಅಗ್ರಿಕಲ್ಚರ್ ತಗೊಂಡಿದ್ದೀನಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ತಗೊಂಡಿದ್ದೀನಿ. ಅದರಲ್ಲಿ ಜನರಲ್ ಮೆರಿಟಲ್ ಸ್ಟೂಡೆಂಟ್ 5,000 ರ್ಯಾಂಕ್ ತಗೊಂಡಿದ್ದಾನೆ ಅಂತ ಅನ್ಕೊಡಿ. ಜಸ್ಟ್ 5,000 ರ್ಯಾಂಕ್ ಇರೋದು ನಮ್ಗೆ ಏನಾದ್ರು ಕಳಿಸಿದ್ರೆ ನಿಮ್ಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಒಳಗೆ ನೀವೇನಾದ್ರೂ ಎಂಟ್ರಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೆಲ್ಲ ಕಟ್ ಆಫ್ ನಿಂತಿದೆ ಅಂತಾನು ಕೂಡ ಬರ್ತದೆ. ಅದ್ರ ಜೊತೆಗೆ ನಿಮ್ಗೆ ಸೇಫೆಸ್ಟ್ ಮತ್ತೆ ಮಾಡರೇಟ್ ಮತ್ತೆ ಸೇಫ್ ನಿಮ್ಗೆ ಟಫ್, ಮಾಡರೇಟ್, ಸೇಫ್ ಅಂತಂದ ಏನಪ್ಪಾ ಅಂದ್ರೆ
ಚಾನ್ಸಸ್ ಗಳನ್ನ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ ಏನಪ್ಪಾ ಅಂತಂದ್ರೆ ಈಗ ಕಟ್ ಆಫ್ ಅನಲೈಸಿಸ್ ಮಾಡ್ಕೊಂಡು ಏನ್ ಮಾಡುತ್ತಂದ್ರೆ ನಿಮ್ಗೆ ಫೀಡ್ಬ್ಯಾಕ್ ಕಳಿಸ್ತೀವಿ. ಜನರಲ್ ಮೆರಿಟ್ ಇರ್ತದ ಅಂಡ್ ನಿಮ್ಗೆ ರ್ಯಾಂಕ್ ಕೂಡ ಹಾಕೊಂಡಿರ್ತಾರ ಅಂಡ್ ಯಾವ ಕೋರ್ಸ್ ಕೂಡ ಹಾಕೊಂಡಿರ್ತಾರ. ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ ಕಾಲೇಜ್ ಒಳಗೆ ನಿಮ್ಗೆ ಸಿಗೋ ಚಾನ್ಸಸ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ ನಿಮ್ಗೆ ಎಷ್ಟಿದೆ ರ್ಯಾಂಕ್ 5,000 ಇದೆ. ಓಕೆ, 5,000 ಇದೆ. ಸೊ ಚಾನ್ಸಸ್ ಯಾವ ರೀತಿ ಹಾಕೊಂಡಿದೀವಿ ನೋಡಿ, ಟಫ್ ಮಾಡರೇಟ್ ಅಂತ. ಈಗ ನೋಡಿ ಟಫ್ ಅಂತ ಹಾಕೊಂಡಿದೀವಿ. ನಿಮ್ಗೆ ಸೇಫ್ ಅಂತಂದ್ರೆ ಇಲ್ಲಿ ನೋಡಿ ಸೇಫ್ ಅಂತ ಕೂಡ ಹಾಕೊಂಡು ಕಟ್ ಆಫ್ ನೋಡ್ರಿ 10,000 ಐತಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಏನಾಗ್ತದ ಸೇಫೆಸ್ಟ್. ಮಾಡರೇಟ್ ನೋಡಿ, ಈ ಮಾಡರೇಟ್ ಕೂಡ ಯಾವುದಿಲ್ಲ ಅಂದ್ರೆ ಈ ರೀತಿಯಾಗಿ ಎಲ್ಲಾ ಬ್ರಾಂಚಸ್ ಟಫ್, ಮಾಡರೇಟ್, ಸೇಫ್ ಅಂತಂದು ಎನಿ ಕೋರ್ಸ್ ಎನಿ ಬ್ರಾಂಚ್. ಓಕೆ, ಯಾವ ಒಂದು ಕ್ಯಾಟಗರಿ ಸ್ಟೂಡೆಂಟ್ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ನೀವು ನಮ್ ಜೊತೆ ಆಸ್ ಮಾಡ್ಬೋದು, ನಮ್ಗೆ ಕೇಳ್ಬೋದು ನೀವು. ಲೈಕ್ ಯಾವ ರೀತಿಯಪ್ಪ ಅಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ತೋರಿಸ್ತೀನಿ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ಈ ನಂಬರ್ಗೆ ಏನಪ್ಪಾ ಅಂತಂದ್ರೆ ಯಾವ ರೀತಿ ಮೆಸೇಜ್ ಮಾಡ್ಬೇಕಂತಂದ್ರೆ ನಿಮ್ಮ ಹೆಸರು. ಓಕೆ, ನಿಮ್ಮ ಹೆಸರು ಜೊತೆಗೆ ನಿಮ್ಮ ರ್ಯಾಂಕ್ ಜೊತೆಗೆ ನಿಮ್ಮ ಕ್ಯಾಟಗರಿ ಅಂಡ್ ಯಾವ ಕೋರ್ಸ್ ಅಥವಾ ಅದ್ರ ಕೋರ್ಸ್ ಅಲ್ಲಿ ಮತ್ತೆ ಬ್ರಾಂಚ್ ಇತ್ತಪ್ಪ ಅಂದ್ರೆ ಅಷ್ಟು ಏನ್ ಮಾಡ್ರಿ ಮೆಸೇಜ್ ಹಾಕಿ ನಿಮ್ಗೆ ಟಫ್, ಮಾಡರೇಟ್, ಸೇಫ್ ಮತ್ತೆ 2023, 24, 25 ಕಟ್ ಆಫ್ ಕೂಡ ಸಿಗ್ತದ ವಿತ್ ಕ್ಯಾಟಗರಿ ವೈಸ್ ಬರುತ್ತೆ. ಓಕೆ, ಸೊ ಮೆಸೇಜ್ ಹಾಕಿ ವಿತ್, ಯಾಕಂದ್ರೆ ಇದು ಕೂತ್ ಬಿಟ್ಟು ಸುಮಾರು ಒಂದು 2.5-3 ತಿಂಗಳು ಕೂತ್ ಮಾಡಿದಾರ. ಸೊ ಹಂಗಾಗಿ ಏನಾಗ್ತದ ನಿಮ್ಗೆ ಈಸಿ ಆಗ್ಲಿಗೋಸ್ಕರ ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಸರಿ, ಸಾಧ್ಯ ಆಯ್ತಪ್ಪ ಅಂದ್ರೆ ನಿಮ್ಗೆ ಎಲ್ಲಾನು ಕೂಡ ಆನ್ಲೈನ್ ಇಂಪ್ಲಿಮೆಂಟ್ ಮಾಡ್ತೀವಿ. ಸದ್ಯಕ್ಕೆ ಈಗ ಮ್ಯಾನುವಲ್ ಇದೆ. ಓಕೆ, ಥ್ಯಾಂಕ್ ಯು. ನಿಮ್ಗೆ ರಿಸಲ್ಟ್ ನಾಳೆ ಬರ್ತದ, ಅದ್ ನೋಡ್ಕೋರಿ. ಬಾಯ್.